ನೋಡಿದಾಗ ಈ ಸ್ಟ್ಯಾಂಡ್ ನಿಶ್ಚಿತವಾಗಿಯೂ ಒಂದಿಷ್ಟು ಆವೇಶದ ನಿಷೇಧರು ಸಹ ನಿಶ್ಚಿತವಾಗಿ ಜಾರಕಿಹೊಳಿ ಬ್ರದರ್ಸ್ ಅವರಿಗೆ ಇದು ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಕಷ್ಟದ ಅಥವಾ ಒಂದಿಷ್ಟು ಡಿಫಿಕಲ್ಟ್ ಟೈಮ್ ಬರ್ಬೋದೇನೋ ಅಂತ ಅಂದರೂ ಸಹ ಅವರಲ್ಲೂ ಸಹ ಜಿದ್ದಾದ ಅವರಲ್ಲೂ ಸಹ ಈ ಇಂಥ ರಾಜಕೀಯದಲ್ಲೇ ಪ್ರವೀಣರಿದ್ದಾರೆ. ಜೊತೆಗೆ ಇನ್ನು ಬೋಗಸ್ ಓಟಿಂದು ಮಾಡಿದ್ದು ಹೌದು, ರಾಹುಲ್ ಗಾಂಧಿಯವರು ಆರೋಪ ಮಾಡಿದ್ದಾರೆ. ಅದರ ಕಾಲಕ್ಕೆ ಓಟ್ ಚೋರಿ ಬಗ್ಗೆ ಸಾಕಷ್ಟು ಮಾಡಿದ್ದಾರೆ. ಅಲ್ಲಿ ಸಾಕಷ್ಟು ಮತ ಕಟ್ಟಾಗಿದ್ದೇನು ಸುಳ್ಳಲ್ಲ. ಅದು ಅದೇ ಕಾಲಕ್ಕೆ ಅಲ್ಲಿ ಜನ ಹೋಗಿರ್ಬೋದು. ಒಂದೊಂದು ಮನೆಯಲ್ಲಿ ನೂರಾರು ಏನಪ್ಪ ಅಂತ ಮತದಾರ ಇದ್ದಿದ್ದೇನು ಸುಳ್ಳಲ್ಲ. ಅವೆಲ್ಲ ಡಾಕ್ಯುಮೆಂಟ್ ಎವಿಡೆನ್ಸ್ ಸಿಗ್ತಾ ಇದ್ದಾವೆ. ಆದರೂ ಸಹ ಗೆದ್ದಿದ್ದಾರೆ. ಗೆದ್ದ ಮೇಲೆ ಅದೆಲ್ಲ ಮಾಫ್. ಇಲ್ಲಾಂದರೆ ಚುನಾವಣಾ ಕಮಿಷನಲ್ಲಿ ಆ್ಯಕ್ಚುಲಿ ಸತೀಶ್ ಅವರು ಅಷ್ಟು ಅವ್ರಿಗೆ ಕಾನ್ಫಿಡೆನ್ಸ್ ಇದ್ದರೆ ಚುನಾವಣಾ ಕಮಿಷನ್ ಹೋಗಿ ಇದನ್ನು ಎನ್ಕ್ವೈರಿ ಮಾಡಿದ್ರೆ ಹಚ್ಚಬಹುದಿತ್ತು. ಯಾಕೆ ಸ್ವತಃ ಮಿನಿಸ್ಟರ್ ಇರೋದರಿಂದಾಗೆ, ಸಹಜವಾಗಿ ಅವ್ರ ಅಧಿಕಾರ ಇರೋದರಿಂದಾಗೆ ಅಲ್ಲಿ ಏನು ನಡೆದದ, ಮೋಸ್ಟ್ ಏನು ನಡೆದದ ಅನ್ನೋದನ್ನು ಪ್ರೂವ್ ಮಾಡಬೇಕಾಗಿತ್ತು. ಅದರ ಬದಲಾಗಿ ಈ ಒಂದು ಸಂಸ್ಥೆ, ವಿದ್ಯುತ್ ಸಂಘದ ಸಂಸ್ಥೆಯ ಇಂಜಿನಿಯರ್ ಜೊತೆ, ಚೀಫ್ ಇಂಜಿನಿಯರ್ ಜೊತೆಗೆ ಅವರು ಮಾತಾಡಬಾರ್ದಾಗಿತ್ತು ಅನ್ನೋದು ಒಂದು ಚಿಕ್ಕ ಒಂದು ಅಭಿಪ್ರಾಯ. ಇದರಲ್ಲಿ ಎರಡು ಮಾತಿಲ್ಲ. ಅದಕ್ಕಾಗಿ ರಭಸದಿಂದ ಏನೋ ರಮೇಶ್ ಅವ್ರು ಮಾತಾಡಿದ್ದಾರೆ. ಅದೇ ಕಾರಣ ರಮೇಶ್ ಅವ್ರಿಗೂ ಒಂದು ಮಾತು ಹೇಳುವಂಥದ್ದು, ನಮ್ಮ ಕತ್ತಿಯವರಿಗೆ ಸಾಕಷ್ಟು ಜೆಂಟ್ಲ್ಮನ್ ಇದ್ದಾರೆ, ಅವರು ತಿಳುವಳಿಕೆ ಅದ, ಪ್ರಜ್ಞೆ ಅದ, ಜೊತೆಗೆ ಮಾತಿನ ಮಲ್ಲರು ಇದ್ದಾರೆ. ಆದರೆ ಇಂಥ ಭಾಷೆಯನ್ನು ಬಳಸೋದು ರಾಜಕೀಯದಲ್ಲಿ ಒಳ್ಳೆಯದಲ್ಲ. ಅವರು ಪ್ರಬಲ ವೈರಿ ಇದ್ದಾರೆ, ವಿರೋಧ ಅದ, ಎಲ್ಲನೂ ಇರಲಿ. ಯಾಕಂದ್ರೆ ನಿಂತು ನೀರೆಲ್ಲ ಸ್ವತಃ ಅವರು ಹೇಳ್ತಾರೆ. ಹಿಂದೆ ಒಂದು ಕಾಲಕ್ಕೆ ಅವರು ಅಗ್ದಿ ಗಳಕ್ಷ ಕಂಠಸ್ಥ ಇದ್ದರು, ಇವತ್ತು ಎದುರಾಳಿಗಳಾಗಿದ್ದಾರೆ. ಆದರೂ ಸಹ ಒಂದು ಏನಪ್ಪ ಅಂತಂದ್ರೆ ನಾಗರಿಕ ಒಂದು ಮಾನಸಿಕ ಸ್ಥಿತಿ ಇರ್ತದೆ ಅಥವಾ ವ್ಯವಸ್ಥೆ ಇರ್ತದೆ, ಅದನ್ನು ಕಾಪಾಡಿಕೊಂಡು ಹೋಗ್ಬೇಕಾಗಿದ್ದು ಎರಡೂ ಕಡೆ ಜನರ ಒಂದು ಕರ್ತವ್ಯ ಅಂತ ನಾನು ಸಂದರ್ಭ ಹೇಳ್ತಾ ಇದ್ದೀನಿ. ಚುನಾವಣೆ ಅಂದರೆ ಅದನ್ನು ಯುದ್ಧ ಅಲ್ಲ ಇವತ್ತು, ಅವೆಲ್ಲ ಮುಗಿಸೋದಂಥ ಘಟನೆಗಳು ಇವತ್ತು. ಆದರೂ ಯುದ್ಧದ ರೀತಿ ನಡೀತಾ ಇರ್ತಾವೆ, ಮಾತು ಬೇರೆ. ಆದರೆ ಈ ಒಂದು ವಿಷಯದಲ್ಲೇ ಎರಡೂ ಕಡೆ ತಪ್ಪಾಗಿದ್ದಾವೆ. ಒಂದು ಕಡೆ ಸತೀಶ್ ಅವರು ಇಂಜಿನಿಯರ್ ಜೊತೆಗೆ ಕೇವಲ ಏನು ಕೆಲಸ ಆಗಿಲ್ಲ, ಏನು ತಪ್ಪುಗಳಾಗಿದ್ದಾವೆ, ಜನಕ್ಕೆ ಏನು ತೊಂದರೆ ಆಗ್ಯದ ಅದನ್ನು ಅವ್ರು ಕೇಳುವಂಥ ಅವ್ರಿಗೆ ನೈತಿಕ ಹಕ್ಕದ, ಕಾನೂನಾತ್ಮಕ ಹಕ್ಕದ ಕೇಳಿ. ಅದೇ ಕಾಲಕ್ಕೆ